ನೋಡ್ಕೊಳ್ಳಿ, a die was thrown 60 times and the following frequency distribution was observed. ಫೇಸಸ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಈಗ ನೋಡಿ, ಡೈ ಒಂದು 60 ಟೈಮ್ ಥ್ರೋ ಮಾಡಿದ್ದಾರೆ. ಇದು ಒಂದು ಡೈಲಿ ನಂಬರ್ ಬರೋದು 1 2 3 4 5 6. ಈ 60 ಟೈಮ್ಸ್ ಏನು ಥ್ರೋ ಮಾಡಿದ್ದಾರೆ ಅದರಲ್ಲಿ 1 15 ಸತಿ ಬಂದಿದೆ, 2 6 ಸತಿ ಬಂದಿದೆ, 3 4 ಸತಿ ಬಂದಿದೆ, 4 7 ಸತಿ ಬಂದಿದೆ, 5 11 ಸತಿ ಬಂದಿದೆ, 6 17 ಸತಿ ಬಂದಿದೆ. ಟೆಸ್ಟ್ ದ ಡೈ ಈಸ್ ಅನ್ಬಯಾಸ್ ಅಟ್ 5% ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟ್ ಏನು ಮಾಡಿ, ನಲ್ ಹೈಪಾಥಿಸಿಸ್ ಅಸ್ಯೂಮ್ ಮಾಡ್ಕೊಳ್ಳೋಣ. H0, the die is unbiased. Alternative hypothesis is the opposite. Alternative H1, the die is not unbiased. ಆದರೆ ಇದರಲ್ಲಿ ಏನು ಮಾಡಬೇಕು, ಆಲ್ಟರ್ನೇಟಿವ್ ಹೈಪಾಥಿಸಸಲ್ಲಿ ಎಷ್ಟಿದ್ರೆ ಇಸ್ ನಾಟ್ ಅಂತ ಬರ್ಕೋಬೇಕು. ಗೊತ್ತಾಗ್ತಿದೆಯಾ? ಈಗ ನೋಡಿ, ಇದು ಬಂದು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. ಕ್ಯಾಲ್ಕುಲೇಟ್ ಫ್ರೀಕ್ವೆನ್ಸಿ ಯಾವ ಥರ ಮಾಡಬೇಕಂದ್ರೆ, ಈಗ ಡೈ ಥ್ರೋ ಮಾಡಿರೋದು 60 ಟೈಮ್ಸು. ಅದಕ್ಕೆ ಇಲ್ಲಿ ಏನು ಬರ್ಕೊಳ್ಳಿ ಅಂದರೆ, ದ ಎಕ್ಸ್ಪೆಕ್ಟೆಡ್ ಅನ್ಬಯಾಸ್ ಇದ್ದರೆ ದ ಎಕ್ಸ್ಪೆಕ್ಟೆಡ್ number of frequency for the numbers 1 2 3 4 5 6 appear on the face is ನೋಡಿ 60/6. 60/6 ಅಂದರೆ 10 ಈಚ್. ಅಂದರೆ ಎಕ್ಸ್ಪೆಕ್ಟೆಡ್ ನಂಬರ್ ಬಂದು ಪ್ರತಿಯೊಂದು ನಂಬರ್ ಬರೋಕ್ಕೆ 10 ಬರಬೇಕು. ಇಫ್ ಡೈ ಈಸ್ ಅನ್ಬಯಾಸ್ಡ್. ಗೊತ್ತಾಗ್ತಿದೆಯಾ? ಇಲ್ಲಿ ಈಗ ನೀವು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಒಂದು ಕಡೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಅಬ್ಸರ್ವ್ಡ್ ಅಂದರೆ OI, ಎಕ್ಸ್ಪೆಕ್ಟೆಡ್ ಅಂದರೆ ಕ್ಯಾಲ್ಕುಲೇಟೆಡ್. ಈಗ ನೋಡಿ, ಫೇಸ್ ಅಲ್ಲಿ 1 ಬರೋಕ್ಕೆ ಎಷ್ಟು, 15. ಫಿಫ್ಟೀನು 6 4 7 11 17. ಇದು ಅಬ್ಸರ್ವ್ಡ್. ಎಕ್ಸ್ಪೆಕ್ಟೆಡ್ ಬಂದು 10 ಈಚ್ ಅಂದರೆ 10 10 10 10 10 10. ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಇಲ್ಲಿ OI ಮೈನಸ್ EI ಹೋಲ್ ಸ್ಕ್ವೇರ್ ಫಸ್ಟ್ ಮಾಡಬೇಕು. OI ಮೈನಸ್ EI ಹೋಲ್ ಸ್ಕ್ವೇರ್. ಇದಾದಮೇಲೆ OI ಮೈನಸ್ EI ಹೋಲ್ ಸ್ಕ್ವೇರ್ ಡಿವೈಡ್ ಬೈ EI ಮಾಡಬೇಕು. ಈಗ ನೋಡಿ, OI ಮೈನಸ್ EI ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ನೋಡಿ x ಮೈನಸ್ y ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಆಲ್ಫಾ x ಮೈನಸ್ ಆಲ್ಫಾ y ಹೋಲ್ ಸ್ಕ್ವೇರ್, ಆಲ್ಫಾ ಇಂಟೆಗ್ರಲ್. ಇಲ್ಲಿ ನೋಡಿ, ಡಿವೈಡ್ ಹೊಡೆದು ಮೇಲ್ಗಡೆ ಆಲ್ಫಾ x ಮೈನಸ್ ಆಲ್ಫಾ y ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ y. ಇದು y, ಸಾರಿ. ನೋಡಿ, ಈ ಥರ ಕ್ಯಾಲ್ಸಿಯಂ ಟೈಪ್ ಮಾಡ್ತೀವಿ. ಏನಂತ ಟೈಪ್ ಮಾಡ್ಕೋತೀರ, ಇದರ 4 ಬರೀತಾ ಇರೋದು x ಮೈನಸ್ y ಹೋಲ್ ಸ್ಕ್ವೇರ್, x ಮೈನಸ್ y ಹೋಲ್ ಸ್ಕ್ವೇರ್, ಸಾರಿ ಬೈ y ಅಂತ ಟೈಪ್ ಮಾಡ್ಕೊಳ್ಳೋದು.
ಕ್ಯಾಲ್ಸಿ ಅಂದ್ಕೊಳ್ಳಿ ಇದನ್ನ. ಈಗ ನೋಡಿ ಇದನ್ನ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಅಂದರೆ ಓ ಎ ಅಂದರೆ 15, ಇ ಎ ಅಂದರೆ 10, ಫಸ್ಟು 25, 2.5 ಅಥವಾ 5/2 ಬೇಕಾದರೂ ಬರ್ಕೋ. ಎಕ್ಸ್ ಅಂದರೆ 6, ವೈ ಅಂದರೆ 10, 16, 1.6. ನೆಕ್ಸ್ಟ್ ಬಂದು 4, ಎಕ್ಸ್ 4, ವೈ 10, 36, 3.6. So 7, y 10, 9, 0.9. So 11, y 10, 1, 0.1. Next 17, y 10, 49, 4.9. ನೋಡಿ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. 2.5 ಪ್ಲಸ್ 1.6 ಪ್ಲಸ್ 3.6 ಪ್ಲಸ್ 0.9 ಪ್ಲಸ್ 0.1 ಪ್ಲಸ್ 4.9. ಫೈನಲ್ ಆನ್ಸರ್ ಬಂದು 13.6 ಬರುತ್ತೆ. ಈಗ ನೋಡಿ ಇದಾದ ತಕ್ಷಣ ಏನು ಮಾಡಬೇಕು, ನೋಡಿ ಚಿ ಸ್ಕ್ವೇರ್ನ ಫೈಂಡ್ ಮಾಡಿ. ಚಿ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ವೈ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಇ ಐ. ಇವರು ಸಮೇಷನ್ ಏನು 13.6. ಇದು ಒಂದು ಚಿ ಸ್ಕ್ವೇರ್ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 13.6 ಈಸ್ ಗ್ರೇಟರ್ ದ್ಯಾನ್ ದ. ಈಗ ನೋಡಿ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ಜ್ಞಾಪಕ ಇಟ್ಕೊಳ್ಳಿ. ಚಿ ಸ್ಕ್ವೇರ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬಂದು 11.07 ಗ್ರೇಟರ್ ದ್ಯಾನ್ ಚಿ ಸ್ಕ್ವೇರ್ 0.05 11.07. Thus the hypothesis is rejected at 5% level of significance. Therefore the die is not unbiased. Null hypothesis rejected ಆಗುತ್ತೆ. Therefore the die is unbiased. Is not unbiased. ಮೇನ್ ಜ್ಞಾಪಕ ಇಟ್ಕೊಳ್ಳಿ. ಚಿ ಸ್ಕ್ವೇರ್ ವ್ಯಾಲ್ಯೂ ಒಂದು ಸ್ಟ್ಯಾಂಡರ್ಡು 11.07 ಗೊತ್ತಾಗ್ತಿದೆಯಲ್ವಾ? ಅದು ನೋಡಿ ಜ್ಞಾಪಕ ಇಟ್ಕೊಳ್ಳಿ. ಚಿ ಸ್ಕ್ವೇರ್ ಬಂದು ವ್ಯಾಲ್ಯೂಸ್ಗಳು ಬರ್ಕೊಡ್ತೀನಿ ಸ್ವಲ್ಪ. 0.05 is 11.07 for 5 degrees of freedom.
ಡಿಗ್ರೀಸ್ ಆಫ್ ಫ್ರೀಡಮ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂದರೆ, ಈಗ ನೋಡಿ, ಡೇಟಾ 1, 2, 3, 4, 5, 6 ಇದ್ದರೆ ಒಂದು ಕಡಿಮೆ ಮಾಡ್ಕೋಬೇಕು, ಅದು 5 ಡಿಗ್ರೀಸ್ ಆಫ್ ಫ್ರೀಡಮ್. Chi² 0.05 ಬಂದು 7.81 ಫಾರ್ 3 ಡಿಗ್ರೀಸ್ ಆಫ್ ಫ್ರೀಡಮ್. ಈ ವ್ಯಾಲ್ಯೂಸ್ಗಳನ್ನ ಹಾಕಬೇಕು ನೀವು. ಅಥವಾ 7.815 ತಗೋತೀವಿ ಇದಕ್ಕೆ. 7.815 ಅಥವಾ 7.81 ತಗೋತೀವಿ. Four ಡಿಗ್ರೀಸ್ ಆಫ್ ಫ್ರೀಡಮ್ಗೆ Chi² ಬಂದು 9.49 for 4 degrees of freedom. Thank you. Please like, share and subscribe. ಇನ್ನೊಂದು ಸತಿ ಹೇಳ್ಕೊಡ್ಬಿಡ್ತೀನಿ ನೋಡಿ. ಫಸ್ಟ್ ಕ್ವಶನ್ ಅನ್ಬಯಾಸ್ ಆ ಥರ ಏನಾದ್ರು ಬಂದರೆ ಲೈಕ್ ದ ಡೈ ಈಸ್ ಅನ್ಬಯಾಸ್ಡ್ ಅಂತ ತಗೊಳ್ಳಿ. ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಬಂದು ದ ಡೈ ಈಸ್ ನಾಟ್ ಅನ್ಬಯಾಸ್ಡ್. ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಫಾರ್ ದ ನಂಬರ್ 1, 2, 3, 4, 5 ಅಪಿಯರ್ ಆನ್ ದ ಫೇಸ್. ಇದು ಡೈ ಅನ್ಬ್ಯಾಸ್ ಇದ್ದರೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಹೆಂಗಿರುತ್ತೆ, ಈಗ ನೋಡಿ 60 ಟೈಮ್ ಥ್ರೋ ಮಾಡಿದ್ರೆ ಪ್ರತಿಯೊಂದಕ್ಕೂ ಈವನ್ ಚಾನ್ಸಸ್ ಇರುತ್ತೆ, ಅಂದರೆ ಸೇಮ್ ಚಾನ್ಸಸ್ ಇರುತ್ತೆ ಬರೋದು. ಅದಕ್ಕೆ ಟೋಟಲ್ ನಂಬರ್ಸ್ ಬಂದು ಟೋಟಲ್ ಔಟ್ಕಮ್ಸ್ ಬಂದು 6 ಇದೆ. ಅದಕ್ಕೆ 6 ಬೈ ಟೋಟಲ್ ಔಟ್ಕಮ್ಸ್, 60 ಬೈ ಟೋಟಲ್ ಔಟ್ಕಮ್ಸ್, 60/6 ಅಂದರೆ 10 ಈಚ್. ಈಗ ಇದು ಅಬ್ಸರ್ವ್ಡು, ಇದು ಎಕ್ಸ್ಪೆಕ್ಟೆಡು. ಇದು x - y² ಹೊಡ್ಕೋಬೇಕು. ಇನ್ನು x - y² ಹೊಡೆದ್ರೆ ಇದು ಬರುತ್ತೆ. ಇದನ್ನ ಆ್ಯಡ್ ಮಾಡಿಬಿಟ್ಟು ಇದ್ರ ಸಮೇಷನ್ನ ನಾವು Chi² ಅಂತೀವಿ. Chi² = summation of OI² OI - EI² EI. ಅದರದ್ದು ವ್ಯಾಲ್ಯೂ ಬಂದು 13.6. therefore Chi² is greater than the ಇದು 11.07 ಬಂದು ಫಾರ್ 5 ಡಿಗ್ರೀಸ್ ಆಫ್ ಫ್ರೀಡಮ್. 5 ಡಿಗ್ರೀಸ್ ಆಫ್ ಫ್ರೀಡಮ್ ಸೆಲೆಕ್ಟ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ, ಈ ಡೇಟಾ ಒಂದು ಕೌಂಟ್ ಮಾಡಿ. 1, 2, 3, 4, 5, 6. ಇದು 6 ಇದ್ದರೆ ನೀವೇನು ಮಾಡಬೇಕು, ಒಂದು ಕಡಿಮೆ ಮಾಡ್ಕೋಬೇಕು. 5 ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.